ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸುಮೋಟೋ ಕೇಸ್ಗೆ ಡಿಸಿ ಸೂಚನೆ. ಸಾಲಗಾರರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಕಾನೂನು ಕ್ರಮ ಫಿಕ್ಸ್. ಕೊರಟಗೆರೆ ತಾಲೂಕಿನಲ್ಲಿ ದಿನೇ ದಿನೇ ಮೈಕ್ರೋ ಫೈನಾನ್ಸ್ಗಳ ಕಾಟ ಮಿತಿ ಮೀರ್ತಾ ಇದೆ. ನಿನ್ನೆ ಹನುಮಂತಪುರದಲ್ಲಿ ಮಹಿಳೆಯೋರ್ವಳು ಆತ್ಮಹತ್ಯೆಗೆ ಯತ್ನಿಸಿದ್ರು. ಇತ್ತ 5 ಸ್ಟಾರ್ ಕಂಪನಿ ಕಾಟಕ್ಕೆ ಕುರಂಕೋಟೆ ಗ್ರಾಮದಲ್ಲಿ ವಿಶೇಷ ಚೇತನ ಮಕ್ಕಳೊಂದಿಗೆ ದಂಪತಿ ಮನೆ ಬಿಟ್ಟು ಹೋಗಿರುವ ಘಟನೆ ನಡೆದಿದೆ. ಸ್ಥಳಕ್ಕೆ ಡಿಸಿ ಶುಭ ಕಲ್ಯಾಣ್, ಎಸ್ಪಿ ಅಶೋಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಅಕ್ಕಪಕ್ಕದ ಮನೆಯವರೊಂದಿಗೆ ಡಿಸಿ ಶುಭ ಕಲ್ಯಾಣ್ ಹಾಗೂ ಎಸ್ಪಿ ಅಶೋಕ್ ಚರ್ಚೆ ನಡೆಸಿದ್ರು. ಈ ವೇಳೆ ಕುರಂಕೋಟೆ ಗ್ರಾಮದ ರೈತನ ಮನೆ ಮೇಲೆ ಬರೆದಿರುವ ಬರಹ ಕಂಡು ತಕ್ಷಣ ಬ್ಯಾಂಕಿನ ವ್ಯವಸ್ಥಾಪಕನ ಮೇಲೆ ಸುಮೋಟೋ ಪ್ರಕರಣ ದಾಖಲಿಸಲು ಡಿಸಿ ಖಡಕ್ ಸೂಚನೆ ನೀಡಿದ್ರು. ಅಲ್ಲದೆ ಕುಟುಂಬವೊಂದಕ್ಕೆ ದಾಖಲೆ ಪರಿಶೀಲನೆ ನಡೆಸದೆ 4-5 ಬ್ಯಾಂಕಿನಲ್ಲಿ ಸಾಲ ನೀಡಿ ದಬ್ಬಾಳಿಕೆ ಮಾಡಿ ವಸೂಲಾತಿ ಮಾಡಿದರೆ ಹೇಗೆ ಎಂದು ಜಿಲ್ಲಾಧಿಕಾರಿ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಡಿಸಿ ಶುಭ ಕಲ್ಯಾಣ್, ಫೈನಾನ್ಸ್ ಕಂಪನಿಯವರು ವಸೂಲಾತಿ ನೆಪದಲ್ಲಿ ಸಾಲಗಾರರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದು ಖಚಿತ. 5 ಸ್ಟಾರ್ ಮತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳು ದಬ್ಬಾಳಿಕೆ ಮಾಡಿರೋದು ಗೊತ್ತಾಗ್ತಾ ಇದೆ. ಅವರ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಲು ಸ್ಥಳದಲ್ಲೇ ಡಿಸಿ ಶುಭ ಕಲ್ಯಾಣ್ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಇವತ್ತು ನಾವು ಕುರುಂಕೋಟೆ ಗ್ರಾಮ ಪಂಚಾಯತ್ಗೆ ಬಂದಿದ್ದೀವಿ. ಇದರಲ್ಲಿ 5 ಸ್ಟಾರ್ ಅನ್ನುವ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿ ತುಮಕೂರಲ್ಲಿ ಅವರ ಆಫೀಸ್ ಇದೆ. ಮಾರುತಿ ಅನ್ನುವ ವ್ಯಕ್ತಿ 2018ರಲ್ಲಿ ಒಂದು 2.5 ಲಕ್ಷ ಅವರಿಂದ ಸಾಲ ಇಸ್ಕೊಂಡಿದ್ದಾರೆ. ಸುಮಾರು 26%, 24% ಇಂಟ್ರೆಸ್ಟ್ ರೇಟಲ್ಲಿ 2018ನಲ್ಲಿ ತಗೊಂಡು, ಬಟ್ ಅವರು ಸತತವಾಗಿ ಏನು ಅವ್ರದ್ದು ಇಂಟ್ರೆಸ್ಟ್ ರೇಟು ಮತ್ತು ಟುವರ್ಡ್ಸ್ ಪ್ರಿನ್ಸಿಪಲ್ ಅದನ್ನು ಕಟ್ಕೊಂಡು ಬಂದಿದ್ದಾರೆ. ಸುಮಾರು 4.5 ಲಕ್ಷ ಅವರು ಕಟ್ಟಿದ್ದಾರೆ. ಮತ್ತು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಒಂದು 75,000 ಇದೆ ಅಂತ ಹೇಳಿ 5 ಸ್ಟಾರ್ ಕಂಪನಿಯವರು ಅವರು ಮ್ಯಾನೇಜರು ಮತ್ತು ಕಲೆಕ್ಷನ್ ಏಜೆಂಟ್ ಬಂದು ಅವ್ರ ಮನೆ ಹತ್ರ ಈ ಥರ ಈ ಸ್ವತ್ತು 5 ಸ್ಟಾರ್ ಕಂಪನಿಗೆ ಸೇರಿದ್ದು ಅಂತ ಒಂದು ಬರೆದಿದ್ದಾರೆ. ದಿಸ್ ಈಸ್ ನಾಟ್ ಕರೆಕ್ಟ್. ಈಗ ಆ್ಯಸ್ ಪರ್ ನಮ್ಮದು ರೂಲ್ಸ್ ಪ್ರಕಾರ ಇದು ಸರಿಯಲ್ಲ. ಈ ಥರ ಮಾಡುವ ಘಟನೆಗಳು ನಾವು ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ನಾವು ಕಠಿಣವಾಗಿ ನಾವು ಕ್ರಮ ತಗೊಳ್ತೀವಿ. ಮತ್ತು ಸುಮೋಟೋ ಪೊಲೀಸ್ ಅವರು ಕೂಡ ಕೇಸ್ ಬುಕ್ ಮಾಡ್ತಾರೆ. ಈಗ ರಾಜ್ಯ ಮಟ್ಟದಲ್ಲಿ ಕೂಡ ಇದು ಬಗ್ಗೆ ಚರ್ಚೆ ಆಗ್ತಾ ಇದೆ ಮತ್ತು ಆರ್ಡಿನೆನ್ಸ್ ಕೂಡ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಅಲ್ಲಿ ಆಗ್ತಾ ಇದೆ. ಬಟ್ ಜಿಲ್ಲಾ ಹಂತದಲ್ಲಿ ನಾವು DC ಅವರು ಮತ್ತು SP ಎಲ್ಲರೂ ಸೇರಿ ಏನು ಮಾಡಿದ್ವಿ, ನಿನ್ನೆ ಕೂಡ ಒಂದು ಸಭೆ ಮಾಡಿದ್ವಿ. ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಕರೆಸಿ ಅವರಿಗೆ ಹೇಳಿದ್ವಿ, ಏನು ಒಂದು ಮೈಂಡ್ಲೆಸ್ ಆಗಿ ಒಂದು ಲೋನನ್ನು ಕೊಡ್ತಾ ಇದ್ದೀರಾ, ಅವರಿಗೆ ರೀಪೇಯಿಂಗ್ ಕೆಪಾಸಿಟಿ ಇದೆ ಎಲ್ಲ ನೋಡ್ಕೊಂಡು ಕೊಡಬೇಕು. ಮತ್ತು ಜನರು ಕೂಡ ಎಲ್ಲ ಒಂದೇ ಕಂಪನಿಯಿಂದ 2-3 ಸತಿ ಲೋನ್ ತಗೊಳ್ಳೋದು ಅದೆಲ್ಲ ಆಗಬಾರ್ದು ಅಂತ ನಾವು ಕೂಡ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಗ್ರಾಮ ಪಂಚಾಯತ್ ಹಂತದಲ್ಲಿ ಕೂಡ ನಾವು ಮಾಡ್ತೀವಿ. ಬಟ್ ಈ ಥರ ಒಂದು ಅವರು ಟುವರ್ಡ್ಸ್ ಪ್ರಿನ್ಸಿಪಲ್ಲು ಮತ್ತು ಬಡ್ಡಿ ಎಲ್ಲನೂ ದುಡ್ಡು ಇಷ್ಟು ಸಾಕಷ್ಟು ಈಗ 2.5 ಲಕ್ಷ ತಗೊಂಡು ಈಗ 6 ವರ್ಷದಲ್ಲಿ ಅವ್ರು 4.5 ಲಕ್ಷ ವಾಪಸ್ ಕಟ್ಟಿದ್ದಾರೆ ಆ ಕಂಪನಿಗೆ. ಇದ್ರೂ ಒಂದು 70,000 ಏನೋ ಬಾಕಿ ಇದೆ ಅಂತ ಹೇಳಿ ಈ ಥರ ಎಲ್ಲ ಮಾಡಿದರೆ ಇದು ತಪ್ಪಾಗುತ್ತೆ. ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಈಗ SP ಅವರು ಕೂಡ ಇಲ್ಲಿಯೇ ಇದ್ದಾರೆ. ಅವರು ಇದು ಬಗ್ಗೆ ಇಮಿಡಿಯೇಟ್ ಸುಮೋಟೋ ಕೇಸ್ ತಗೊಳ್ಳಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ SP ಅವರು ಕೊಡ್ತಾರೆ. ಈ ಫೋಟೋ ನಿನ್ನೆ ಒಂದು ಕೆಲವು ದಿನದಿಂದ ಫೋಟೋ ವೈರಲ್ ಆಗಿದೆ. ದಟ್ ಈ ಥರ ಸಾಲ ತೊಗೊಂಡಿದ್ದಾರೆ, ಸಾಲ ಕಟ್ಟದೆ ಇದು ಮನೆ ಇದೆಲ್ಲ ಬಿಡಲ್ಲ ಅಂತ. ಸೊ ಇಮಿಡಿಯೇಟಾಗಿ ನಾವು ಒಂದು FIR ತೊಗೊಳ್ತಾ ಇದ್ದೀವಿ. ಸೊ ಯಾರು ಇದಕ್ಕೆ ಕಾರಣವಾಗಿದ್ದಾರೆ ಅವ್ರ ಮೇಲೆ ನಾವು ಲೀಗಲ್ ಆ್ಯಕ್ಷನ್ ತೊಗೊಳ್ತೀವಿ. ಎನ್ ಮೂರ್ತಿ, ಪ್ರಜಾಶಕ್ತಿ TV, ಕೊರಟಗೆರೆ.